ಸ್ಕೆಚ್ ಹಾಕಿ ದೋಚ್ತಾ ಇದ್ದ ಮೂವರು ಖತರ್ನಾಕ್ ಖದೀಮರ ಟೀಮನ್ನ ಪೊಲೀಸರು ಲಾಕ್ ಮಾಡಿದ್ದೇ ರೋಚಕ. ಅಷ್ಟೇ ಅಲ್ಲ, ಕೋಟಿ ಕೋಟಿ ಒಡವೆಯನ್ನ ವಾರಸುದಾರರಿಗೆ ಕೊಟ್ಟು ಪೊಲೀಸರು ಸೂಪರ್ ಕೆಲಸ ಮಾಡಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಚಡ್ಡಿ ಗ್ಯಾಂಗ್ ಅಂದರ್, ಕೋಟಿ ಕೋಟಿ ಚಿನ್ನಾಭರಣ ಜಪ್ತಿ. ಈ ದೃಶ್ಯ ನೋಡಿ ನಿಮಗೂ ಆತಂಕ ಹಾಗೆ ಇರುತ್ತೆ. ಚಡ್ಡಿ ಹಾಕೊಂಡು ಮುಖಕ್ಕೆ ಮಾಸ್ಕ್ ಹಾಕೊಂಡು ಕಳ್ಳತನಕ್ಕಾಗಿ ಮನೆ ಕಾಂಪೌಂಡ್ ಹಾರ್ತಿದೆ ಈ ಖತರ್ನಾಕ್ ಟೀಮ್. ಇದೇ ಕಳ್ಳರ ಟೀಮ್ ಈಗ ಖಾಕಿಗೆ ಲಾಕ್ ಆಗಿದೆ. ಇಲ್ಲಿ ಆರಾಮಾಗಿ ಓಡಾಡ್ತಾ ಇರೋ ಯುವಕನನ್ನ ನೋಡಿ, ಇವನು ಸಹ ಅದೇ ಖದೀಮರ ಟೀಮ್ನವನೇ. ಬೆಳಗ್ಗೆ ಹೊತ್ತು ಒಬ್ಬ ಏರಿಯಾದಲ್ಲಿ ಸುತ್ತಾಡ್ಕೊಂಡು ಬಂದು ಆ ಟೀಮ್ಗೆ ಹೇಳ್ತಾನೆ. ನಂತರ ಎಲ್ಲರೂ ಸೇರ್ಕೊಂಡು ಪ್ಲಾನ್ ಮಾಡಿ ಅಂದು ರಾತ್ರಿನೇ ಕಳ್ಳತನಕ್ಕೆ ಇಳಿತಾರೆ. ಇದೇ ಇವರ ಕಾಯಕ. ಇವನೇ ನೋಡಿ ಆ ಗ್ಯಾಂಗ್ನ ಪ್ರಮುಖ ಆರೋಪಿ ಮುಜಾಭಾಯ್. ಗುಜರಾತ್ ಮೂಲದ ಈತ ತನ್ನ ಸಹೋದರನ ಜೊತೆಗೂಡಿ ಕಟ್ಟಿಕೊಂಡಿರೋದೇ ಚಡ್ಡಿ ಗ್ಯಾಂಗ್. ಬೆಂಗಳೂರು ಸೇರಿದಂತೆ ಹಲವು ಕಡೆ ಕಳ್ಳತನ ಮಾಡಿದ ಈ ಗ್ಯಾಂಗ್ ಎಲ್ಲಾ ಕೃತ್ಯಗಳನ್ನ ಚಡ್ಡಿ ಹಾಕೊಂಡು ಮಾಡಿ ಅದನ್ನೇ ಟ್ರೇಡ್ ಮಾರ್ಕ್ ಮಾಡಿಕೊಂಡಿದ್ದಾರೆ. ಇನ್ನು ಇದೇ ರೀತಿ ಇತ್ತೀಚೆಗೆ ಬೆಂಗಳೂರು ಹಾಗೂ ಗ್ರಾಮಾಂತರದ 2 ಮನೆಯಲ್ಲಿ ಕೈಚಳಕ ತೋರಿ 1 ಕೆಜಿಯಷ್ಟು ಚಿನ್ನ ಕದ್ದು ಪರಾರಿಯಾಗಿದ್ರು. ಗುಜರಾತ್ಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಲಾಕ್ ಆಗಿದ್ದಾರೆ. ಬಳಿಕ ಗುಜರಾತ್ ಪೊಲೀಸರ ಮಾಹಿತಿ ಮೇರೆಗೆ ಬೆಂಗಳೂರು ಸಿಸಿಬಿ ಪೊಲೀಸರು ಮಾಲ್ ಸಮೇತ ಆರೋಪಿಗಳನ್ನ ಕರೆತಂದಿದ್ದಾರೆ. ಗುಜರಾತ್ ಮೂಲದವರು, ಇದರಲ್ಲಿ 3 ಜನ ಒಟ್ಟ ಆರೋಪಿತರಿದ್ದರು. ಅದರಲ್ಲಿ ಒಬ್ಬರನ್ನು ಸೆರೆ ಹಿಡಿಯಲಾಗಿದೆ. ಇವ್ರನ್ನು ಆರೋಪಿತರ ಪರಾರಿಯಾಗುವಾಗ ಗುಜರಾತ್ ಪೊಲೀಸರ ಸಹಕಾರದೊಂದಿಗೆ ಚೆಕ್ ಪೋಸ್ಟ್ ಅಲ್ಲಿ ಇಂಟರ್ಸೆಪ್ಟ್ ಮಾಡಿ ಅವರಿಂದ ಕಳ್ಳತನ ಮಾಡಿ ಇವ್ರನ್ನು ಪಾಪ್ಯುಲರ್ ಆಗಿ ಚಡ್ಡಿ ಗ್ಯಾಂಗ್ ಅಂತ ಹೇಳ್ತಾ ಇದ್ರು. ಮಗು ಜೊತೆ ಬರ್ತಾಳೆ, ಕಳ್ಳತನಕ್ಕೆ ಇಳಿತಾಳೆ. ಬೀಗ ಹಾಕಿದ್ರೆ ಅದೇ ಮನೆನೇ ಇವಳ ಟಾರ್ಗೆಟ್. ಇದು ಚಡ್ಡಿ ಗ್ಯಾಂಗ್ ಸ್ಟೋರಿ. ಆದ್ರೆ ಈ ಮಹಿಳೆ ನೋಡಿ, ಮಗುನ ಹಿಡ್ಕೊಂಡು ಏರಿಯಾಗೆ ಎಂಟ್ರಿ ಕೊಟ್ಟು ಮನೆಗಳ್ಳತನಕ್ಕೆ ಕೈ ಹಾಕ್ತಾಳೆ. ಬೀಗ ಹಾಕಿರೋ ಮನೆಗಳೇ ಈ ಕಿಲಾಡಿ ಹೆಣ್ಣಿನ ಟಾರ್ಗೆಟ್. ಮನೆಗಳಲ್ಲಿ ದೋಚಿ ತಮಿಳುನಾಡಿಗೆ ಎಸ್ಕೇಪ್ ಆಗ್ತಿದ್ಲಂತೆ. ಕಾರ್ಯಾಚರಣೆ ನಡೆಸಿದ ಪೊಲೀಸರು ತಮಿಳುನಾಡಿನಲ್ಲೇ ಈ ಕಳ್ಳಿಯನ್ನ ಬಂಧಿಸಿ 350 ಗ್ರಾಂ ಚಿನ್ನ ವಶಕ್ಕೆ ಪಡೆದು 5 ಪ್ರಕರಣ ಪತ್ತೆ ಹಚ್ಚಿದ್ದಾರೆ. ಮಹಿಳಾ ಆರೋಪಿ ತನ್ನ ಮಗುವಿನೊಂದಿಗೆ ಬೇರೆ ಬೇರೆ ಮನೆಗಳನ್ನು ಸರ್ವೆ ಮಾಡುವಂತ ಎರ್ಲಿ ಮಾರ್ನಿಂಗ್ ಡೇ HPT ಮಾಡಿ ಆ ಮನೆಗಳನ್ನು ಕಳ್ಳತನ ಮಾಡ್ತಾ ಇದ್ರು. ತಮಿಳುನಾಡುವರೆಗೆ ಹೋಗಿ ಅಲ್ಲಿಂದ ಪತ್ತೆ ಹಚ್ಚಿ ಅವ್ರನ್ನ ಹಿಡ್ಕೊಂಡು ಜೈಲಿಂದ ಬಂದ ಮೇಲೆ ಬದಲಾಯಿತು ವರಸೆ. ಸಾಲು ಸಾಲು ಕಳ್ಳತನ ಮಾಡಿ ಮತ್ತೆ ಅರೆಸ್ಟ್. ಇನ್ನು ಮತ್ತೊಂದು ಕಡೆ ಅಮ್ಜದ್ ಎಂಬಾತ 2012ರಲ್ಲಿ ಬಾಗಲೂರಿನ ಜೋಡಿ ಕೊಲೆಯಲ್ಲಿ ಜೈಲು ಸೇರಿದ್ದ. ಈತ ಬಿಡುಗಡೆ ಬಳಿಕ ಕಳ್ಳತನ ಚಾಳಿ ಆರಂಭಿಸಿದ್ದ. ತನ್ನ ಮೋಜಿನ ಜೀವನಕ್ಕೆ ಸಿಕ್ಕ ಮನೆಗಳ ಕಳ್ಳತನ ಮಾಡ್ತಿದ್ದ ಈತ ಈಗ ಮತ್ತೆ ಪೊಲೀಸರ ಅತಿಥಿಯಾಗಿದ್ದಾನೆ. ಸದ್ಯ ಈತನ ಬಂಧಿಸಿದ ಸಿಸಿಬಿ ಒಟ್ಟು 8 ಪ್ರಕರಣಗಳ ಪತ್ತೆ ಮಾಡಿದ್ದು 650 ಗ್ರಾಂನಷ್ಟು ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ಜೈಲಿನಿಂದ ಬಂದ ನಂತರ ಸುಮಾರು 8 ಪ್ರಕರಣಗಳನ್ನು ಮಾಡಿದ್ದಾನೆ. ಇವೆಲ್ಲ ಹೌಸ್ ಬ್ರೇಕಿಂಗ್ ಅಂಡ್ ಥೆಫ್ಟ್ ಪ್ರಕರಣಗಳು. 650 ಗ್ರಾಂ ಚಿನ್ನಾಭರಣಗಳನ್ನು ಈ ವ್ಯಕ್ತಿ ಕಳ್ಳತನ ಮಾಡಿರುತ್ತಾನೆ. ಒಟ್ಟಾರೆ ಪ್ರತ್ಯೇಕ 3 ಕಿಲಾಡಿ ಕಳ್ಳರ ಬಂಧಿಸಿದ ಸಿಸಿಬಿ ಒಟ್ಟಾರೆ 15 ಪ್ರಕರಣಗಳ ಭೇದಿಸೋದ್ರ ಜೊತೆಗೆ ಬರೋಬ್ಬರಿ 2 ಕೋಟಿ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ಆಭರಣಗಳನ್ನು ಖುದ್ದು ನಗರ ಪೊಲೀಸ್ ಆಯುಕ್ತರು ವಾರಸುದಾರರಿಗೆ ಹಸ್ತಾಂತರಿಸಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಒಬ್ಬಂಟಿಯಾಗಿ ಓಡಾಡುವ ಮಹಿಳೆಯರೇ ಹುಷಾರ್, ಇಲ್ದಿದ್ರೆ ಖದೀಮರು ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ನಗರದಲ್ಲಿ ಸರಗಳ್ಳರ ಹಾವಳಿ ಮತ್ತೆ ಹೆಚ್ಚಾಗ್ತಿದೆ. ಚಂದ್ರ ಲೇಔಟ್ ಠಾಣಾ ವ್ಯಾಪ್ತಿಯ ಬಿಸಿಸಿ ಲೇಔಟ್ನಲ್ಲಿ ಮಧ್ಯಾಹ್ನ 12 ಗಂಟೆಯಲ್ಲಿ ನಡು ರಸ್ತೆಯಲ್ಲಿ ಹೋಗ್ತಿದ್ದ ಮಹಿಳೆಯ ಚಿನ್ನದ ಸರ ಕದಿಯೋದಕ್ಕೆ ಖದೀಮ ಪ್ರಯತ್ನಿಸಿದ್ದಾನೆ. ಮಹಿಳೆಯನ್ನ ಹಿಂದೆಯಿಂದ ಫಾಲೋ ಮಾಡ್ತಾ ಹೋಗಿದ್ದ ಕಳ್ಳ ಯಾರೂ ಇಲ್ಲದ ವೇಳೆ ಆಕೆಯ ಕತ್ತು ಬಿಗಿದು ಸರ ಕಿತ್ಕೊಳ್ಳಲು ಪ್ರಯತ್ನಿಸಿದ್ದಾನೆ. ಕರಿಮಣೆ ಸರ ಅಂತ ಮಹಿಳೆ ಜೊತೆ ಅನುಚಿತವಾಗಿ ವರ್ತಿಸಿ ಕಾಲ್ಕಿತ್ತಿದ್ದಾನೆ. ಘಟನೆಯಲ್ಲಿ ಮಹಿಳೆಯ ಎಡಗೈಗೆ ಗಾಯವಾಗಿದೆ. ಈ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಬಗ್ಗೆ ಮಹಿಳೆ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಲು ಹೋದ್ರೂ ಏನೂ ಆಗ್ಲಿಲ್ಲವಲ್ಲ ಬಿಡಿ ಅಂತ ಮಹಿಳೆಯ ಕಂಪ್ಲೇಂಟ್ಗೆ ರೆಸ್ಪಾನ್ಸ್ ಮಾಡದೆ ಕಳಿಸಿದ್ದಾರಂತೆ ಪೊಲೀಸರು. ಚುನಾವಣೆ ಹಿನ್ನೆಲೆ ಸರಿಯಾಗಿ ವಾಹನ ತಪಾಸಣೆ ಆಗ್ತಿಲ್ಲ ಅಂತ ಕಮಿಷನರ್ ಗರಂ ಆಗಿದ್ದಾರೆ.
ಗರಂ ಬೆನ್ನಲ್ಲೇ ಪ್ರತಿನಿತ್ಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾ ಇದ್ದು ಒಂದೊಂದು ದಿನ ಒಂದೊಂದು ಡಿವಿಷನ್ನ ಪೊಲೀಸರ ಜೊತೆ ಮೀಟಿಂಗ್ ಮಾಡ್ತಿದ್ದಾರೆ. ಆಯಾ ವಿಭಾಗದ ಡಿಸಿಪಿ, ಎಸಿಪಿ, ಇನ್ಸ್ಪೆಕ್ಟರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ಗಳ ಜೊತೆ ಸಭೆ ಮಾಡಿದ್ದು ನಗರದಲ್ಲಿ ಡೇ ಟೈಮ್ನಲ್ಲಿ ಸರಿಯಾಗಿ ವಾಹನ ತಪಾಸಣೆ ಮಾಡ್ತಿಲ್ಲ, ಸುಮ್ಮನೆ ವಾಹನಗಳು ಹೋದ್ರು ಚೆಕ್ ಪೋಸ್ಟ್ ಅಲ್ಲಿ ಕೂತಿರ್ತೀರಾ, ಇನ್ಮೇಲೆ ಆ ತರ ಆಗಬಾರ್ದು ಅನ್ನುವ ವಾರ್ನಿಂಗ್ ಕೊಟ್ಟಿದ್ದಾರೆ. ಜೊತೆಗೆ ಪ್ರತಿಯೊಂದು ಚೆಕ್ ಪೋಸ್ಟ್ ಅಲ್ಲಿಯೂ 3 ಕಡೆ ಕಾಣುವ ಹಾಗೆ ಸಿಸಿ ಕ್ಯಾಮೆರಾ ಇರಬೇಕು, ವಾಹನ ತಡೆಯೋದ್ರಿಂದ ಹಿಡಿದು ತಪಾಸಣೆ ಮಾಡಿ ವಾಹನ ಹೋಗೋವರೆಗೂ ರೆಕಾರ್ಡ್ ಆಗಬೇಕು. ಒಂದ್ ವೇಳೆ ತಪಾಸಣೆ ವೇಳೆ ನಿರ್ಲಕ್ಷ್ಯ ತೋರಿದ್ರೆ ಮುಲಾಜಿಲ್ಲದೆ ಕ್ರಮ ಜರುಗಿಸುವುದಾಗಿ ಸಭೆಯಲ್ಲಿ ಕಮಿಷನರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಗಾಡಿಗಳನ್ನು ರ್ಯಾಂಡಮ್ ಆಗಿ ಚೆಕ್ ಮಾಡ್ತಾ ಇದ್ದೀವಿ. ನಾನು ಮೊದಲೇ ಹೇಳಿದೆ, ಬೆಂಗಳೂರು ನಗರದಲ್ಲಿ ಮುಖ್ಯ ರಸ್ತೆಗಳಲ್ಲಿ ಎಲ್ಲ ಗಾಡಿಗಳನ್ನು ನಿಲ್ಲಿಸಿದ್ರೆ ಯಾವ ರೀತಿ ಪೈಲಪ್ ಆಗ್ತದೆ. ಸೊ ಅದಕ್ಕಾಗಿ ರ್ಯಾಂಡಮ್ ಆಗಿ ಚೆಕ್ ಮಾಡುವಂಥ ಒಂದು ಇದನ್ನು ಇಟ್ಟಿದ್ವಿ. ಮತ್ತು ನೈಟ್ ಟೈಮ್ ಎಲ್ಲೆಲ್ಲಿ ಐಡೆಂಟಿಫೈ ಮಾಡಿದ ಜಾಗಗಳಲ್ಲಿ ಅದು ರ್ಯಾಂಡಮ್. ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ಕೋಟಿ ಹಣವನ್ನ ಹಲಸೂರು ಗೇಟ್ ಪೊಲೀಸರು ಸೀಸ್ ಮಾಡಿದ್ದಾರೆ. ಹಲಸೂರು ಗೇಟ್ ಪೊಲೀಸ್ ಠಾಣೆ ಬಳಿ ಆಟೋ ಒಂದು ಕೆಟ್ಟು ನಿಂತಿತ್ತು. ಈ ವೇಳೆ ಪೊಲೀಸರು ಪರಿಶೀಲನೆ ನಡೆಸಿದ್ದು ಬ್ಯಾಗ್ನಲ್ಲಿ 1 ಕೋಟಿ ಹಣ ಪತ್ತೆಯಾಗಿದೆ. ಈ ಸಂಬಂಧ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಖಾತಾ ಅಕ್ರಮಕ್ಕೆ ಬೆದರಿದ್ದ ಬೆಂಗಳೂರು ಮಂದಿಗೆ ಎಲೆಕ್ಷನ್ ರಿಲ್ಯಾಕ್ಸ್ ಕೊಟ್ಟಿದೆ. ಏಪ್ರಿಲ್ನಲ್ಲಿ ಅಕ್ರಮವಾಗಿ ಪಡೆಯಲಾದ ಖಾತಾ ಪತ್ತೆ ಹಚ್ಚಲು ಬಿಬಿಎಂಪಿ ಮುಂದಾಗಿತ್ತು. ಮಾಜಿ ಕಾರ್ಪೊರೇಟರ್ ಎನ್ಆರ್ ರಮೇಶ್ ಕೊಟ್ಟ ದೂರಿನ ಹಿನ್ನೆಲೆ ಹಣಕಾಸು ವಿಶೇಷ ಆಯುಕ್ತ ಜಯರಾಮ್ ರಾಯ್ಪುರ ನೇತೃತ್ವದಲ್ಲಿ ಸಮಿತಿ ಸಹ ರಚಿಸಲಾಗಿತ್ತು. ಈಗ ಚುನಾವಣೆ ಬ್ಯುಸಿಯಲ್ಲಿರುವ ಬಿಬಿಎಂಪಿ ಖಾತಾ ಅಕ್ರಮ ತನಿಖೆಗೆ ಬ್ರೇಕ್ ಹಾಕಿದೆ. ಬೆಂಗಳೂರಿನಲ್ಲಿ ಫೇಕ್ ಖಾತಾಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಾಧ್ಯಮಗಳಲ್ಲಿ ನಮ್ಮ ಬಿಬಿಎಂಪಿ ಕಮಿಷನರ್ ಅವರು ಅನೌನ್ಸ್ ಅನ್ನ ಮಾಡಿದ್ರು. ಕಳೆದ 1-2 ತಿಂಗಳುಗಳಿಂದ ಈ ಫೇಕ್ ಖಾತಾಗಳ ಬಗ್ಗೆ ಸಾಕಷ್ಟು ಅನೌನ್ಸ್ಮೆಂಟ್ ನಡೀತಾ ಇದೆ. ಆದ್ರೆ ಇದುವರೆಗೂ ಏನಾದ್ರೂ ಆಕ್ಷನ್ ಆಗಿದೆಯಾ ಅಂದ್ರೆ ಏನೂ ಆಗಿಲ್ಲ ಇದುವರೆಗೂ. ಬೆಂಗಳೂರು ಗ್ರಾಮಾಂತರ ಲೋಕಾಯುಕ್ತ